ನಮಸ್ಕಾರ ಸ್ನೇಹಿತರೆ. ಭಾರತೀಯ ಆಧ್ಯಾತ್ಮ ಲೋಕದಲ್ಲಿ ಗಣಪತಿಯ ಆರಾಧನೆಗೆ ಅತ್ಯಂತ ವಿಶೇಷವಾದ ಸ್ಥಾನವಿದೆ. ಯಾವುದೇ ಶುಭ ಕಾರ್ಯವಿರಲಿ ಮೊದಲು ಪೂಜಿಸಲ್ಪಡುವವನೇ ವಿಘ್ನ ನಿವಾರಕ ಗಣಪತಿ. ಪುರಾತನ ಕಾಲದ ಪ್ರತಿಯೊಂದು ದೇವಸ್ಥಾನದಲ್ಲೂ ಗಣಪತಿಗೆ ಪ್ರಥಮ ಸ್ಥಾನ ನೀಡಿರುವುದನ್ನು ನಾವು ಕಾಣಬಹುದು. ಅಂತಹ ಪವಿತ್ರ ಗಣಪತಿ ಸ್ವಯಂಭೂವಾಗಿ ನೆಲೆಸಿರುವ ಪುಣ್ಯಕ್ಷೇತ್ರಗಳಲ್ಲಿ ಕರ್ನಾಟಕದ ಇಡಗುಂಜಿ ಅತ್ಯಂತ ಪ್ರಮುಖವಾದದ್ದು. ಇಂದಿನ ವಿಡಿಯೋದಲ್ಲಿ ನಾವು ಪುರಾಣ ಪ್ರಸಿದ್ಧವಾದ ಸಾವಿರಾರು ವರ್ಷಗಳ ಇತಿಹಾಸವಿರುವ ಇಡಗುಂಜಿ ಮಹಾಗಣಪತಿ ದೇವಸ್ಥಾನದ ಸಂಪೂರ್ಣ ಮಾಹಿತಿ, ಅಲ್ಲಿನ ಪವಾಡಗಳು ಮತ್ತು ಆ ಪ್ರದೇಶದ ವಿಶೇಷತೆಗಳ ಬಗ್ಗೆ ತಿಳಿಯೋಣ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಆಗಿ. ಭೌಗೋಳಿಕತೆ ಮತ್ತು ಪರಿಸರ. ಕರ್ನಾಟಕದ ಕರಾವಳಿ ತೀರದ ಆಧ್ಯಾತ್ಮಿಕ ಸೌಂದರ್ಯವೇ ಅಪ್ರತಿಮವಾದದ್ದು. ಇಡಗುಂಜಿ ಕ್ಷೇತ್ರವು ಪ್ರಸಿದ್ಧ ಗೋಕರ್ಣ ಕ್ಷೇತ್ರದಿಂದ ಸುಮಾರು 62 ಕಿಲೋಮೀಟರ್ ಮತ್ತು ಮುರುಡೇಶ್ವರದಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿದೆ. ಸುಂದರವಾಗಿ ಹರಿಯುವ ಶರಾವತಿ ನದಿಯ ತೀರದಲ್ಲಿ ಈ ಸುಕ್ಷೇತ್ರವು ವಿರಾಜಮಾನವಾಗಿದೆ. ಒಂದು ಕಾಲದಲ್ಲಿ ಈ ಪ್ರದೇಶದಲ್ಲಿ ಆನೆಗಳು ಹೆಚ್ಚಾಗಿ ಸಂಚರಿಸುತ್ತಿದ್ದವು. ಆದ್ದರಿಂದ ಇದನ್ನು ಕುಂಜರ ವನ ಎಂದು ಕರೆಯಲಾಗುತ್ತಿತ್ತು. ಕಾಲಕ್ರಮೇಣ ಈ ಹೆಸರು ಇಡಗುಂಜಿ ಎಂದು ಬದಲಾಯಿತು. ಈ ಕ್ಷೇತ್ರಕ್ಕೆ ಬರುವ ಪ್ರಯಾಣವೇ ಒಂದು ಹಬ್ಬದಂತೆ ಇರುತ್ತದೆ. ಸುತ್ತಲೂ ಬೆಟ್ಟ ಗುಡ್ಡಗಳು, ದಟ್ಟವಾದ ಕಾಡುಗಳು ಮತ್ತು ಹಸಿರಿನಿಂದ ಕಂಗೊಳಿಸುವ ಹೊಲ ಗದ್ದೆಗಳ ನಡುವೆ ಈ ಪಯಣ ಸಾಗುತ್ತದೆ. ವಿಗ್ರಹದ ವಿಶೇಷತೆ. ಸಾಮಾನ್ಯವಾಗಿ ನಾವು ಗಣಪತಿಯನ್ನು ಚತುರ್ಭುಜಗಳೊಂದಿಗೆ ಅಂದರೆ 4 ಕೈಗಳು ಮತ್ತು ಮೂಷಿಕ ವಾಹನದ ಮೇಲೆ ಕುಳಿತಿರುವ ಭಂಗಿಯಲ್ಲಿ ನೋಡಿರುತ್ತೇವೆ. ಆದರೆ ಇಡಗುಂಜಿಯ ವಿಶೇಷತೆಯೇ ಬೇರೆ. ಇಲ್ಲಿ ಸ್ವಾಮಿಯು ಬಾಲ ಗಣಪತಿಯಾಗಿ ಕೇವಲ 2 ಕೈಗಳೊಂದಿಗೆ ನಿಂತಿರುವ ಮುದ್ರೆಯಲ್ಲಿ ದರ್ಶನ ನೀಡುತ್ತಾನೆ. ಇದನ್ನು ಸ್ಥಾನಕ ಮುದ್ರೆ ಎಂದು ಕರೆಯಲಾಗುತ್ತದೆ. ಈ ವಿಗ್ರಹವು ಕಲ್ಲಿನ ಪೀಠದ ಮೇಲೆ ನಿಂತಿದ್ದು ಒಂದು ಕೈಯಲ್ಲಿ ಕಮಲದ ಮೊಗ್ಗು ಮತ್ತು ಮತ್ತೊಂದು ಕೈಯಲ್ಲಿ ಮೋದಕವನ್ನು ಹಿಡಿದಿದ್ದಾನೆ. ಜನಿವಾರ ಮತ್ತು ಕಿರುಗಂಟೆಗಳ ಹಾರವನ್ನು ಧರಿಸಿರುವ ಈ ಬಾಲಗಣಪತಿಯ ರೂಪ ಅತ್ಯಂತ ಆಕರ್ಷಕವಾಗಿದೆ. ವಿಶೇಷವೆಂದರೆ ಇಲ್ಲಿ ಗಣಪತಿಗೆ ಮೂಷಿಕ ವಾಹನವಿಲ್ಲ. ಇಂತಹ ವಿಶಿಷ್ಟ ರೂಪ ಗೋಕರ್ಣದ ಮಹಾಗಣಪತಿ ವಿಗ್ರಹವನ್ನು ಹೋಲುತ್ತದೆ ಎಂದು ಹೇಳಲಾಗುತ್ತದೆ. ಸ್ಥಳ ಪುರಾಣ ಮತ್ತು ಇತಿಹಾಸ. ಈ ಕ್ಷೇತ್ರವು ದ್ವಾಪರ ಯುಗದ ಅಂತ್ಯ ಮತ್ತು ಕಲಿಯುಗದ ಆರಂಭದ ಕಾಲಕ್ಕೆ ಸಂಬಂಧಿಸಿದೆ. ಶ್ರೀಕೃಷ್ಣನು ತನ್ನ ಅವತಾರವನ್ನು ಮುಗಿಸಿದಾಗ ಮುನಿಗಳಲ್ಲಿ ಕಲಿಯುಗದ ಪ್ರಭಾವದ ಬಗ್ಗೆ ಆತಂಕ ಶುರುವಾಯಿತು. ಆಗ ಲೋಕ ಕಲ್ಯಾಣಕ್ಕಾಗಿ ವಾಲಕಿಲ್ಯ ಮಹರ್ಷಿಗಳ ನೇತೃತ್ವದಲ್ಲಿ ಯಜ್ಞವನ್ನು ಹಮ್ಮಿಕೊಳ್ಳಲಾಯಿತು. ಆದರೆ ಅಸುರರು ಈ ಯಜ್ಞಕ್ಕೆ ಅಡ್ಡಿಪಡಿಸುತ್ತಿದ್ದರು. ಮಹರ್ಷಿಗಳು ತಮ್ಮ ಸಮಸ್ಯೆಯನ್ನು ನಾರದ ಮುನಿಗಳ ಮುಂದೆ ವಿವರಿಸಿದಾಗ ಗಣಪತಿಯನ್ನು ಆರಾಧಿಸುವಂತೆ ನಾರದರು ಸಲಹೆ ನೀಡುತ್ತಾರೆ. ಅದರಂತೆ ಪಾರ್ವತಿ ಪರಮೇಶ್ವರರ ಅನುಮತಿ ಪಡೆದು ಬಾಲಗಣಪತಿಯನ್ನು ಈ ಕ್ಷೇತ್ರಕ್ಕೆ ಕರೆತರಲಾಯಿತು. ಗಣಪತಿಯು ಯಜ್ಞಕ್ಕೆ ಅಡ್ಡಿಪಡಿಸುತ್ತಿದ್ದ ಅಸುರರನ್ನು ಸಂಹರಿಸಿ ಯಜ್ಞವು ನಿರ್ವಿಘ್ನವಾಗಿ ನಡೆಯುವಂತೆ ಮಾಡಿದನು. ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತ ಗಣಪತಿಯು ಇಲ್ಲೇ ನೆಲೆಸಲು ಇಷ್ಟಪಟ್ಟನು. ಆಗ ದೇವಶಿಲ್ಪಿ ವಿಶ್ವಕರ್ಮರು ಗಣಪತಿಯ ಈ ರೂಪವನ್ನೇ ವಿಗ್ರಹವಾಗಿ ಕೆತ್ತಿದನು ಮತ್ತು ಮಹರ್ಷಿಗಳು ಅದನ್ನು ಪ್ರತಿಷ್ಠಾಪಿಸಿದರು. ಇಡಗುಂಜಿ ಕ್ಷೇತ್ರವು ಕರ್ನಾಟಕದ ಅತ್ಯಂತ ವಿಶಿಷ್ಟವಾದ 6 ಗಣಪತಿ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಮದುವೆ ನಿರ್ಧಾರ ಮಾಡುವ ವಿವಾಹ ಗಣಪತಿ. ಇಡಗುಂಜಿ ಗಣಪತಿಯನ್ನು ಭಕ್ತರು ಮದುವೆ ನಿರ್ಧಾರ ಮಾಡುವ ದೇವರು ಎಂದು ನಂಬುತ್ತಾರೆ. ಮದುವೆ ವಿಷಯದಲ್ಲಿ ಗಣಪತಿಯ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಕೆಲವು ಸಮುದಾಯಗಳ ಜನರು ಮದುವೆ ನಿಶ್ಚಯಿಸುವ ಮೊದಲು ವಧೂವರರನ್ನು ದೇವಸ್ಥಾನಕ್ಕೆ ಕರೆತರುತ್ತಾರೆ. ಸ್ವಾಮಿಯ ಪಾದಗಳ ಮೇಲೆ 2 ಚೀಟಿಗಳನ್ನು ಇಟ್ಟು ಪ್ರಶ್ನೆ ಕೇಳಲಾಗುತ್ತದೆ. ಕುಡಿ ಪಾದದ ಮೇಲಿರುವ ಚೀಟಿ ಕೆಳಗೆ ಬಿದ್ದರೆ ಸ್ವಾಮಿಯ ಒಪ್ಪಿಗೆ ಇದೆ ಎಂದು ಭಾವಿಸಲಾಗುತ್ತದೆ. ಒಂದು ವೇಳೆ ಸ್ವಾಮಿ ನಿರಾಕರಿಸಿದರೆ ಆ ಮದುವೆಯನ್ನು ಯಾರೂ ಮುಂದುವರಿಸುವುದಿಲ್ಲ. ಈ ಕಾರಣದಿಂದಲೇ ಇದನ್ನು ಮದುವೆಯ ಗಣಪತಿ ಅಥವಾ ವಿವಾಹ ಗಣಪತಿ ಎಂದು ಕರೆಯುತ್ತಾರೆ. ಇಲ್ಲಿಗೆ ಭೇಟಿ ನೀಡುವ ಸಮಯ. ದೇವಸ್ಥಾನವು ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಮತ್ತು ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8:30ರವರೆಗೆ ತೆರೆದಿರುತ್ತದೆ. ವರ್ಷಕ್ಕೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಮಂಗಳೂರಿನಿಂದ ರಸ್ತೆ ಅಥವಾ ರೈಲು ಮಾರ್ಗದ ಮೂಲಕ ಸುಲಭವಾಗಿ ಇಡಗುಂಜಿಯನ್ನು ತಲುಪಬಹುದು. ಸ್ನೇಹಿತರೆ, ಶರಾವತಿ ನದಿ ತೀರದಲ್ಲಿರುವ ಈ ಪವಿತ್ರ ಬಾಲಗಣಪತಿಯ ದರ್ಶನ ಭಾಗ್ಯ ನಿಮಗೂ ಸಿಗಲಿ ಎಂದು ಹಾರೈಸುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೊಂದು ಪುಣ್ಯಕ್ಷೇತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.